ಪಂದ್ಯ ಆರಂಭ ಆಗ್ತಾ ಇದೆ. ಆರಂಭದ ಮೊದಲನೇ ದಾಳಿಯಲ್ಲಿ ಅರಕೇರಿ ಮೂಲದ ಆಟಗಾರ ಬಲಬದಿಯ ದಾಳಿಗಾರ ವಿನಯ್ ಅವರು. ಸಾಕಷ್ಟು ಬಾರಿ ಕೆಜಿ ಪಂದ್ಯಾವಳಿಗಳಲ್ಲಿ ಮುಖಾಮುಖಿ ಆಗಿರುವಂತಹ ಆಟಗಾರರು ಈಗ ಅಂಕಣದ ಒಳಭಾಗದಲ್ಲಿ ಎದುರಾಳಿಗಳಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕಾದ್ ನೋಡೋಣ. ಪ್ರಥಮ ದಾಳಿಯಲ್ಲಿ ಮುಟ್ಟಿ ಒಂದು ಅಂಕವನ್ನ ಪಡೆದುಕೊಂಡಿದ್ದಾರೆ ವಿನಯ. ಕ್ರಿಕೆಟ್ ಜಗತ್ತಿನಲ್ಲಿ ಶ್ರೇಷ್ಠ ಆಲ್ರೌಂಡರ್ ಪಟ್ಟವನ್ನ ಧರಿಸಿರುವಂತಹ ಹಾರ್ದಿಕ್ ಪಾಂಡ್ಯ ಅವರ ಜೆರ್ಸಿಯನ್ನು ಹೊಂದಿರುವಂತಹ ವಿನಯ್ ಅವರು. ಈಗ ಲೋಸೂರ್ ಮೂಲದ ಆಟಗಾರ 09 ರಾಜು ಅವರು. ಲೋಸೂರ್ ಮರ ಯಾವುದೇ ಅಂಕದ ಸಂಪಾದನೆ ಇಲ್ಲ, ವಾಪಸ್ ಆಗ್ತಾ ಇದ್ದಾರೆ. ಈಗ ಮತ್ತೆ ದಾಳಿ ವಿಭಾಗದಲ್ಲಿ ಬಲಬದಿಯ ದಾಳಿಗಾರ ನಿಧಾನಗತಿಯ ಆಟವನ್ನು ಆಡ್ತಾ ಎಚ್ಚರಿಕೆ ಹೆಜ್ಜೆಯನ್ನು ಹಾಕ್ತಾ ಇಲ್ಲಿ ಬೋನಸ್ಗೆ ಪ್ರಯತ್ನ ಮಾಡಿದ್ರು. ಬೋನಸ್ ಜೊತೆಗೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಹಲೋ ಅರ್ಕೇರಿ, ಆಲ್ರೆಡಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಮತ್ತೆ ಆರ್ಗ್ಯೂ ಮಾಡ್ತಿರಲ್ಲ. ಬೋನಸ್ ನ ಜೊತೆಗೆ ಒಂದು ಅಂಕವನ್ನ ಕತ್ಕೊಂಡು ಹೋಗಿದ್ದಾರೆ ಅರ್ಕೇರಿ. 2 ಪಾಯಿಂಟ್ಸ್. ಪ್ರವೀಣ್ ನಿಪ್ನಾಳ್ ಹುಲಿಯರ್ ಕಳೆದ ಪಂದ್ಯದ ಗೆಲುವಿನ ರೂವಾರಿಯಾಗಿರುವಂತಹ ಬಂಧನ ಆಗ್ತಾ ಇದೆ. ಇಲ್ಲಿ ಕಳೆದ ಪಂದ್ಯದ ಗೆಲುವಿನ ರೂವಾರಿಯವರ ಬಂಧನ ಆಗ್ತಾ ಇದೆ. ಈ ಕಡೆಗೆ ಒಂದು ಬೋನಸ್, ಆ ಕಡೆಗೆ ರೈಟ್ಸ್ ಔಟ್. ಡಿಪೆಂಡ್ಸ್ ಆನ್ ಪಾಯಿಂಟ್ ಟು ಅರ್ಕೆ. ಪ್ರವೀಣ್ ನೋಡೋದೇನ ಈ ಕಡೆಗೆ ಮತ್ತೆ 4 ಡಿಪೆಂಡ್ಸ್ ಆನ್ ಇದೆ. ಬೋನಸ್ ಆಪಿರುತ್ತೆ. ಕಾದ್ ನೋಡೋಣ ಈಗ ದಾಳಿ ವಿಭಾಗದಲ್ಲಿ. ಶಿವ ಭಾಗೇಶ್ವರ್ ಕಾಣ ನೋಡ್ರಿ, ಶಿವ ಭಾಗೇಶ್ವರ್ ವಿನೋದ್ ಶಾರ್ಟ್ ಕಿಕ್ ಮಾಡೋ ಮುಖಾಂತರ ಅಂಕ ಪಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕೀಗ. ಇವತ್ತು ಪಂದ್ಯದ ನಿರ್ಣಾಯಕರಾಗಿ ಅಶ್ವಥ ಮಗದುಂ ಮೇಡಮ್ ಅವರು. ಪ್ರವೀಣ್ ಸರ್ ಅವರು ಮತ್ತೆ ಅಶ್ವಥ ಮಗದುಂ ಮೇಡಮ್ ಅವರು ಈ ಪಂದ್ಯದ ನಿರ್ಣಾಯಕರಾಗಿ ನಿರ್ಣಯವನ್ನ ನೀಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಇಬ್ಬರು ಕೂಡ ಬೆಳಗಾವಿ ಜಿಲ್ಲಾ ಮೂಲದ ನುರಿತ ನಿರ್ಣಾಯಕರು. ಲಕಾಪ ವಿಜಯಪುರ ಸರ್. ಮಧ್ಯ ಪ್ರೇಕ್ಷಕ ಬಂಧುಗಳೇ, ನಮ್ಮ ನಿಮ್ಮೆಲ್ಲರ ಚಿತ್ತ ಮತ್ತು ಮೈದಾನದತ್ತ ಅಂತ ಹೇಳ್ತಾ ಇಲ್ಲಿ ಬಂಧನ ಆಗ್ತಾ ಇದೆ. ಇಲ್ಲಿ ವಿನಯ್ ಅವರ ಬಂಧನ ಆಗ್ತಾ ಇದೆ, ಬಿಗಿಯಾದ ಬಂಧನ. ಚಪ್ಪಾಳೆ 4-3 ಇನ್ ಫೇವರ್ ಆಫ್ ಅರ್ಕೇರಿ. ಕಾದ್ ನೋಡ್ಬೇಕೀಗ 09 ದಾಳಿ ವಿಭಾಗದಲ್ಲಿ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ರಾಜು ಅವರು. ಎರಡು ಬದಿಯಿಂದ ದಾಳಿ ಮಾಡುವಂತಹ ಆಟಗಾರ, ಎಡಬದಿ ಹಾಗೂ ಬಲಬದಿಯ ದಾಳಿಯನ್ನ ಮಾಡ್ತಾ ಇರುವ ಆಟಗಾರ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ, ಇಲ್ಲಿ ಕಿಕ್ ಮಾಡೋ ಪ್ರಯತ್ನ ಕೂಡ ಬರ್ತಾ ಇದೆ. ಆದ್ರೆ ಯಾವುದೇ ಯಶಸ್ಸು ಆಗ್ಲಿಲ್ಲ. ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಈ ಕಡೆಗೆ ಬೋನಸ್ ಆನ್ ಇದೆ. ಕಾದ್ ನೋಡ್ಬೇಕೀಗ. ಪ್ರವೀಣ್, ಆತ್ಮೀಯ ಗಾಯಕಿ ಪೂಜಾ ಹಿರೇಮಠಕ್ಕೆ ಧನ್ಯವಾದಗಳು. ಗೊಮ್ಮಟಿ ನಗರಿಯ ಗಾಯಕಿ ಆತ್ಮೀಯ ಸಹೋದರಿ ಪೂಜಾ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಪೂಜಾ ಹಿರೇಮಠ ಜೊಗಲಿ ಬೆಲ್ಲದ ನಾಡು ಕುಂದಾನಗರಿಯ ಜನಪ್ರಿಯ ವಾದ್ಯಗೋಷ್ಠಿ ಮನಸ್ವಿ ಸೌಂಡ್ ಸಿಸ್ಟಮ್ ನ ಮಾಲೀಕರಾಗಿರುವಂತಹ ಮಾದೇವಣ್ಣ ಗೋಡೆರವರ ಆತ್ಮೀಯ ಸಹೋದರ ಆಗಿರುವಂತಹ ಮಾತೇಶಣ್ಣ ಜೋಡಟೆ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇವತ್ತಿನ ದಿನ ಈ 4-3 ಬದಿಯ ಗ್ಯಾಲರಿಗಳಿಗೆ ಬಹಳ ಸ್ಪಷ್ಟವಾಗಿ ಧ್ವನಿವರ್ಧಕ ಹೋಗಿ ಅವರ ಕಿವಿ ತಮಟೆಯನ್ನ ಹೋಗುವ ಹಾಗೆ ಧ್ವನಿಯನ್ನ ನೀಡ್ತಾ ಇದ್ದಾರೆ. ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಡೋಳಿ ಸರ್ ಅಲ್ಲೇ ಕೂತೀರಿ ಸರ್. ಸರ್ ಬರ್ರಿ, ಬೆಜ್ಜಾಕ್ ಬರ್ರಿ ಸರ್. ಸ್ಕೋರ್ ಅಣ್ಣ ನಾಲ್ಕು 3 ಇನ್ ಫೇವರ್ ಆಫ್ ಅರ್ಕೇರಿ. 4-3.
ಕಿಕ್ ಮಾಡೋ ಪ್ರಯತ್ನ ಇದೆ. ಯಾವುದೇ ಬಹಳಷ್ಟು ಒಳ್ಳೆ ಎಲ್ಲ ಧಾರಾವಾಹಿಗಳನ್ನ ಮಿಸ್ ಮಾಡ್ಕೊಂಡು ಇವತ್ತಿನ ದಿನ ಕಬಡ್ಡಿ ಪಂದ್ಯಾವಳಿಗಳ ವೀಕ್ಷಣೆಗೆ ಆಗಮಿಸಿರುವಂತಹ ಲೋಳಸೂರು ಗ್ರಾಮದ ಎಲ್ಲಾ ತಾಯಂದಿರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮತ್ತೆ ಅಲ್ಪ ವಿರಾಮದ ಬಳಿಕ ಪಂದ್ಯ ಆಗ್ತಾ ಇದೆ. ಆರಂಭದ ದಾಳಿಯಲ್ಲಿ ರಾಜು ಅವರು ಬಹಳಷ್ಟು ಮಂದಗತಿಯಿಂದ ಸಾಗ್ತಾ ಇದೆ ಈ ಒಂದು ಪಂದ್ಯ. ಕಾದ್ ನೋಡೋಣ. ಈ ಪಂದ್ಯದಲ್ಲಿ ಗೆದ್ದವರು ನೇರವಾಗಿ 4-3 ಎನ್ಪಿ ವ್ಯಾಪಾರಿ ಕೇರಿ 4-3. ಓನ್ಲಿ ಒನ್ ಕ್ಯಾಪ್ಟನ್. ಎಲ್ಲರೂ ಮಾತಾಡ್ಬೇಡ್ರಿ, ಜಾತ್ರೆ ಮಾಡ್ಬೇಡ್ರಿ. ಸತತ 2 ದಾಳಿಗಳು ಖಾಲಿ ಆದ್ರೆ 3ನೇ ದಾಳಿ ಡುವಾಡ ಇರುತ್ತೆ. ಆದ್ರೆ ಈ ಪಂದ್ಯಾವಳಿಗಳಲ್ಲಿ ಡುವಾಡ ಇಲ್ಲ. 4-3 ನಡುವೆ ಪಂದ್ಯ ಇದೆ. ಕಾದ್ ನೋಡೋಣ. ಬಹಳ ಮಂದಗತಿಯಿಂದ ಸಾಗುತ್ತಾ ಇದೆ. ಇದರಲ್ಲಿ ಗೆದ್ದ ತಂಡ ನೇರವಾಗಿ ಶಾರದಾ ದೇವಿ ಹುಂಚಾಳೊಂದಿಗೆ ಫೈನಲ್ ಪಂದ್ಯ. ಇಲ್ಲಿ ಬಲವಾದ ಬಂಧನ ಆಗ್ತಾ ಇದೆ. ಇಲ್ಲಿ ರಾಜು ಅವರ ಬಂಧನ, ಬಿಗಿಯಾದ ಹಿಡಿತಕ್ಕೆ ಬಲಿ ಆಗ್ತಾ ಇದ್ದಾರೆ ರಾಜು ಅವರು. ಮತ್ತೆ ಸ್ಕೋರ್ 4-4. ಅನ್ನ ಸ್ಕೋರ್ ಹೇಳ್ರಿ. ಲಕಪ್ಪ ಉಜ್ಜಾಪ್ಗಳು ಸರ್ ಹೇಳಿದ್ರು ವೇದಿಕೆ ಬರ್ಬೇಕಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ಡೋಲಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಊಟ ಮಾಸ್ತರ್ ಸ್ಕೋರ್ ಹೇಳಿ. 5-3 5-3 ಇನ್ ಫೇವರ್ ಆಫ್ ಕೇರಿ. ಬಹಳ ನಿಧಾನಗತಿಯಿಂದ ಸಾಗ್ತಾ ಇದೆ ಪಂದ್ಯ. ಕಾದ್ ನೋಡ್ಬೇಕೀಗ. ಇಲ್ಲಿ ಮತ್ತೊಮ್ಮೆ ಎಡಬದಿಯಿಂದ ಕಿಕ್ ಮಾಡೋ ಪ್ರಯತ್ನ ಬರ್ತಾ ಇದೆ. ಮತ್ತೊಮ್ಮೆ ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಒತ್ತಡದ ಆಟ ಇರೋದಿಲ್ಲ. ನಿಧಾನಗತಿಯಿಂದ ಆಟವನ್ನು ಆಡ್ತಾ ಇದ್ದಾರೆ. ಪಂದ್ಯವನ್ನ ಗೆಲ್ಲಬೇಕಾದ್ರೆ ರಣತಂತ್ರವನ್ನ ಹೂಡಿ ನಿರ್ಮಿಸಿ ಇಲ್ಲಿ ಅರಕೇರಿ ತಂಡದವರಾಗಬಹುದು, ಲೋಸರದವರಾಗಬಹುದು. ಈ ಪಂದ್ಯವನ್ನ ಗೆದ್ರೆ ನೇರವಾಗಿ ಆಕರ್ಷಕ ಟ್ರೋಫಿ ಜೊತೆಗೆ ಕಾದ್ ನೋಡ್ಬೇಕು. ಸ್ಕೋರ್ ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಬಹಳ ಮಂದಗತಿಯಿಂದ ಸಾಗುತ್ತಾ ಇದೆ ಪಂದ್ಯ. ಎರಡು ತಂಡಗಳು ಕೂಡ ಈ ಪಂದ್ಯದ ಮೇಲೆ ಬಲವಾದ ಹಿಡಿತವನ್ನ, ಬಿಗಿಯಾದ ಹಿಡಿತವನ್ನ ಹಿಡಿದುಕೊಂಡು ಸಾಗುತ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಕೊನೆವರೆಗೆ ವಿಜಯದ ಮಾಲೆ ಯಾರ ಪಾಲಿಗೆ, ಯಾರ ಕೊರಳಿಗೆ. ಸಾಕಷ್ಟು ಬಾರಿ ಪ್ರಯತ್ನವನ್ನು ಮಾಡಿದ್ರು ಕೂಡ ಇಲ್ಲಿ ಅಂಕವನ್ನ ಪಡ್ಲಿಕ್ಕೆ ಆಗ್ತಾ ಇಲ್ಲ. ಕಾದ್ ನೋಡೋಣ ಈ ಬಾರಿ ಆದ್ರೆ ಹೆಸರು ಸಿಗತ್ತಾ ಅರಕೇರಿ ಮೂಲದ ಆಟಗಾರರಿಗೆ.
ಈ ಕಡೆಗೆ ಬೋನಸ್ ಆನ್ ಇದೆ. 6 ಜನರ ಡಿಫೆನ್ಸ್ ಕಾದು ನೋಡೋಣ. ಆ ಕಡೆಗೆ ರಸಮಂಜರಿ ಕಾರ್ಯಕ್ರಮ ಆರಂಭ ಇದ್ರು ಕೂಡ ಇವತ್ತಿನ ದಿನ ಈ ಪಂದ್ಯಗಳ ವೀಕ್ಷಣೆ ಮಾಡ್ತಿರುವಂತ ಎಲ್ಲ ಪ್ರೇಕ್ಷಕರಿಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಅದ್ಭುತವಾದ ಬಿಗಿಯಾದ ಬಂಧನ ಹಾಕ್ತಾ ಇದ್ದಾರೆ ಇಲ್ಲಿ. ಈಗ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಭಾರತ ದೇಶ ಕಂಡಿರುವಂತಹ ಅತ್ಯುತ್ತಮ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರ ಜರ್ಸಿಯನ್ನು ಹೊಂದಿರುವಂತಹ 3-3 ವಿನಯ್ ಅವರು ದಾಳಿ ವಿಭಾಗದಲ್ಲಿ ರನ್ನಿಂಗ್ ಕಿಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಕದ ಹುಡುಕಾಟದಲ್ಲಿದ್ದಾರೆ. ಬೋನಸ್ ಆಪಿರತ್ತೆ. ಸಮುದ್ರದ ಆಳಕ್ಕೆ ಹೋಗಿ ಮುತ್ತನ್ನು ತೆಗೆಯುವ ಹಾಗೆ ಅಂಕಣದ ಒಳಭಾಗಕ್ಕೆ ಹೋಗಿ ಅಂಕ ಪಡೆಯುವ ಪ್ರಯತ್ನ ಆದರೆ ವಿಫಲ ಆಗ್ತಾ ಇದ್ದಾರೆ. ಕಾದು ನೋಡ್ಬೇಕು. ಈಗ ಮತ್ತೊಮ್ಮೆ ದಾಳಿಯಲ್ಲಿ ಲೋಳಸೂರು ಮೂಲದ ಆಟಗಾರ ಸೆವೆನ್ 3 ಇನ್ ಫೇವರ್ ಆಫ್ ಅರ್ಕೇರಿ. 4 ಅಂಕದ ಮುನ್ನಡೆಯನ್ನ ಗಳಿಸಿಕೊಂಡು ಸಾಗ್ತಾ ಇದ್ದ. ಈ ಕಡೆಗೆ 3 ಆಟಗಾರರು ಸೂಪರ್ ಟ್ಯಾಕಲ್ ಆಗಿದೆ. ಕಾದೋಡನ ಹಿಡಿದರೆ ಕೇವಲ 1 ಅಂಕ. ಇಲ್ಲಿ ಲೀಲಾಜಾಲವಾಗಿ ಒಂದು ಟಚ್ ಪಾಯಿಂಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ವಿನಯ್ ಅವರು. ಮಂದಹಾಸವನ್ನ ಮೂಡಿಸ್ತಾ ಇದ್ದಾರೆ ಆಟಗಾರರ ಮುಖದ ಮೇಲೆ. ಪಾಯಿಂಟ್ ಟು ಅರ್ಕೇರಿ. ಕೋಟೆನಾಡು ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿರುವಂತಹ ಅರಕೇರಿ ಮೂಲದ ಆಟಗಾರರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಪಂದ್ಯವನ್ನು ಕೂಡ ಆರಂಭಿಸ್ತಾ ಇದ್ದೇವೆ. ತಾಲೂಕಾ ಇದಾದ ನಂತರ ಫೈನಲ್ ಪಂದ್ಯ. ಆಕರ್ಷಕ ಟ್ರೋಫಿ ಜೊತೆಗೆ 20,000 ನಗದಿಗೆ ಲಗ್ಗೆ ಇಟ್ಟಿರುವಂತಹ 2 ಬಲಿಷ್ಠ ತಂಡಗಳು ಎಂದು ಬಲಿಷ್ಠ ಕಾದಾಟ. ಇನ್ನು ಯಾರು ಊಟ ಮಾಡಿಲ್ಲ, ಬೇಗನೆ ಹೋಗಿ ಊಟ ಮಾಡಿಕೊಂಡು ಬಂದು ಪಂದ್ಯವನ್ನ ವೀಕ್ಷಣೆ ಮಾಡಬೇಕು. ಇಲ್ಲಿ ನಮ್ಮ ಅಂಪೈರ್ ಅವರು ಲೆಕ್ಕ ಹಾಕ್ತಾ ಇದ್ದಾರೆ. 2 ಅಂಕದ ಸಂಪಾದನೆ ಆಗ್ತಾ ಇದೆ. ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅಮೋಘವಾದ ಆಟವನ್ನು ಆಡಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರುವಂತಹ ಆಟವನ್ನು ಆಡಿರುವಂತಹ ಆಟಗಾರರಿಂದ ಮತ್ತೆ ಪಂದ್ಯ ಆರಂಭ ಆಗಿದೆ. ಕಾದ್ ನೋಡೋಣ. ಈಗ ದಾಳಿಯಲ್ಲಿ ವಿನಯ ಪ್ರವೀಣ ನನ್ನ ಬದ್ಲಿ ಮಾಂತೇಶನ್ನ ಕೊಟ್ಬಿಡ್ರಿ. ಅದನ್ನು ಲೈನ್ ನಂಬರ್ ಎದ್ದಿದ್ದು ಬರೀಪ್ಪ. ಯಾರಿದ್ದೀರಿ ಅಲ್ಲಿ ಹಿಂದ್ಗಡೆ? ದಯಮಾಡಿ ಕುಂದಿರ್ಬೇಡ್ರಿ. ಬಹಳ ಕ್ಲೋಸ್ ಆಗಿ ಮೂವ್ ಆಗ್ತಕ್ಕಂಥ ಮ್ಯಾಚ್ ಇರ್ತಾವ. ದಯಮಾಡಿ 1 ಅಂಕಕ್ಕಾಗಿ ಜಗಳ ಆಡೋದು ಬೇಡ. ಬಹಳ ವೇಳೆಯ ನಂತರ ಆಗಮಿಸಿದಂತಹ ಶಿವ ಭಾಗೇಶ್ವರ ಅವರಿಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮನ್ನು ಬಿಟ್ಟು ಊಟ ಮಾಡಿ ಬಂದೆ ಮಾಸ್ತರ. ಇಲ್ರಿ ನಿಮ್ಮದ ಇರ್ಲಿ ನಮಗೈತಪ್ಪ ಹೇಳಿದಾನ. ಎಸ್, ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ, ತಾವೆಲ್ಲರೂ ನೋಡಿರೋ ಹಾಗೆ ಕಳೆದ ಪಂದ್ಯದ ಗೆಲುವಿನ ಬಾರಿ ಬಂಧನ ಆಗ್ತಾ ಇದ್ದಾರೆ. ಲಕ್ಷ್ಮಣನ ತಪ್ಸಿ ಮನ್ಸೂರನ್ನ ಪಿಂಜಾರ್ ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಮುಂದಿನ ಬಾರಿ 30,000 ರೂಪಾಯಿಗಳನ್ನ ಬಹುಮಾನವನ್ನ ಕೊಟ್ಟಿರುವಂತ ಪ್ರದೀಪನ್ನ ಅರಳಿಮಟ್ಟಿ ಅವರಿಗೂ ಕೂಡ ಧನ್ಯವಾದಗಳು. ಈಶ್ವರನ್ನ ಭಟ್ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿಯಾಗಿ ಒಂದು ಬಹುಮಾನವನ್ನ ಕೊಟ್ಟಿರುವಂತಹ ಶಿವಣ್ಣ ಹೊಚ್ಚರಾಮಗಳು ಅವರಿಗೂ ಕೂಡ ಧನ್ಯವಾದಗಳು. ಸಿಕಂದರ್ನ ಸಿರಟ್ಟಿ ಅವರಿಗೂ ಕೂಡ, ಮಾದೇವನ್ನ ಕುರಿ ಅವರಿಗೂ ಕೂಡ, ಮಾರುತಿಯನ್ನ ಗುಂಡುಗಳು ಅವರಿಗೂ ಕೂಡ ಧನ್ಯವಾದಗಳು.
ಭಾಗೇಶ್ ಸರ್ ಸ್ಕೋರ್ ಹೇಳ್ರಿ. ಲಕಪ್ ಸರ್ 13-6 ಇನ್ ಫೇವರ್ ಆಫ್ ಅರ್ಕೇರಿ. ಶಿವ ಸರ್ ಹೋಯ್ತು ಭಾಳ ಇಲ್ಲಿ ರೈಟ್ ಔಟ್ 1.2 ಅರ್ಕೇರಿ. ಕೊನೆ 4 ನಿಮಿಷ. ಅಭಿ 4 ಮಿನಿಟ್ ಬಾಕಿ ಇಸ್ ಪಂದ್ಯಕ್ಕೆ. ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 3 ವಿನಯ್ ಅವರ ದಾಳಿಯಲ್ಲಿ ಪಂದ್ಯದ ಆರಂಭದಿಂದಲೂ ಕೂಡ 13-14-6. ರೈಸ್ ಔಟ್ 1.2 ಅರ್ಕೇರಿ. ಕೊನೆಯ 3 ನಿಮಿಷದ ಆಟ ಬಾಕಿ. ಪ್ರೇಕ್ಷಕರಿಗೆ ಪ್ರೇಕ್ಷಕ ಬಂಧುಗಳೇ, ನಿಮ್ಗೆಲ್ಲರೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ, ಬಗೆ ಬಗೆಯ ಭೋಜನ ಇರುತ್ತೆ. ಎಲ್ಲರೂ ಕೂಡ ಹೋಗಿ ಊಟ ಮಾಡ್ಕೊಳ್ರಿ. ಇನ್ನೂ ಒಂದು ಪಂದ್ಯ ಇರುತ್ತೆ. ಆ ಪಂದ್ಯ ಆದ ನಂತರ ಇಲ್ಲಿಗೆ ನಿರಂತರವಾಗಿ 2 ದಿನಗಳವರೆಗೆ ಸಾಗಿ ಬಂದಿರುವಂತ KVSR ಸೀಸನ್ 3 ನ ಕಬಡ್ಡಿ ಪಂದ್ಯಾವಳಿಗಳಿಗೆ ಮುಕ್ತಾಯ ಹೇಳುವಂತಹ ಸಮಯ. ಪ್ರವೀಣ ನಮ್ಮದ್ರ ಊಟ ಮಂಜಾನ ಹೋಗಿ ಬರ್ರಿ, ಊಟ ಮಾಡಿ ಬರ್ರಿ ನೀವು. ಫೈನಲ್ ಪಂದ್ಯದಲ್ಲಿ ರಾಷ್ಟ್ರದ ರಾಷ್ಟ್ರಗೀತೆಯನ್ನ ಮೊಳಗಿಸಿ ಫೈನಲ್ ಪಂದ್ಯಕ್ಕೆ ಚಾಲನೆಯನ್ನ ನೀಡಲಿದ್ದೇವೆ. ಇಲ್ಲಿ ಮತ್ತೊಂದು ಅಂಕದ ಸಂಪಾದನೆ ಆಗ್ತಾ ಇದೆ. ಇನ್ನೇನಾದ್ರೂ ಕಮ್ಬ್ಯಾಕ್ ಆದ್ರೆ ಬಹುತೇಕ ಈ ಪಂದ್ಯ ಗೆಲುವಿನತ್ತ ವಾಲ್ತಾ ಇದೆ ಅರ್ಕೇರಿ ಅವರಿಗೆ. ಕೊನೆ 2 ನಿಮಿಷ, ಲಾಸ್ಟ್ 2 ಮಿನಿಟ್. ಬಹು ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಅಲರ್ಟ್ ನೌ. ಈ ಕಡೆಗೆ ಬೋಗ್ಲೈನ್ ಅನ್ನ ಹಚ್ಚಿ ಆಡ್ತಾ ಇದ್ದಾರೆ, ಕ್ರಾಸ್ ಕಟ್ಟಿ ಆಡ್ತಾ ಇದ್ದಾರೆ. ಅದು ಬಂಧನ ಆಗ್ತಾ ಇದೆ. ಇಲ್ಲಿ ವಿನಯ್ ಅವರ ಬಂಧನ ಆಗ್ತಾ ಇದೆ. ಇಲ್ಲಿ ಪಂದ್ಯ ಕಮ್ಬ್ಯಾಕ್ ಆಗತ್ತ ನೋಡೋಣ. ಎಲ್ಲಿ ಪಂದ್ಯ ಕಮ್ಬ್ಯಾಕ್ ಆಗತ್ತ ನೋಡ್ಬೇಕು. ಇಲ್ಲಿ ಕೇವಲ ಒಂದೇ ಒಂದು ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. ಸ್ವಲ್ಪ ಗೊಂದಲಗಳ ನಡುವೆ 15-12 ಪಂದ್ಯ ಸಾಗ್ತಾ ಇದೆ. ಹಲೋ ಇಲ್ಲಿ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ. 13-15. ಇಲ್ಲಿ ಬಾಕ್ ಲೈನ್ ಅನ್ನು ಹಚ್ಚಿ ಆಡ್ತಾ ಇದ್ದಾರೆ. ಕಾದ್ ನೋಡೋಣ. ಬಹಳಷ್ಟು ಕ್ಲೋಸ್ ಆಗಿ ಆಗ್ತಾ ಇದೆ ಪಂದ್ಯ. ಕೊನೆಯವರೆಗೂ ಹೇಳಕ್ಕಾಗಲ್ಲ ಯಾರು ಈ ಪಂದ್ಯವನ್ನ ಗೆಲ್ತಾರ ಅಂತೇಳಿ. ಕಾದು ನೋಡೋಣ ಬಂಧುಗಳೇ. ಬಾಕ್ ಲೈನ್ ಅನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒತ್ತಡದಲ್ಲಿದ್ದಾರೆ. ಕಾದ್ ನೋಡೋಣ. ಎಲ್ಲಿ ಅಂಕ ಆಗ್ತಾ ಇದೆ. ಎಲ್ಲಿ ಬಂದ